ಗ್ರಾಮ ಪಂಚಾಯಿತಿಯ ಆಡಳಿತಾಧಿಕಾರಿಗಳು ಅನುಪಸ್ಥಿತಿಯಲ್ಲಿ ಅವರು ಬದಲಾಗಿ ನಮ್ಮ ಬೇಡಿ ಸರ್ ರವಿಚಂದ್ರ ಸರ್ ಆಗಮಿಸಿದ್ದಾರೆ. ಈ ಸಭೆಗೆ ಅವರ ಅಧ್ಯಕ್ಷತೆಗೆ ಈ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಅವರಿಗೆ ಈ ಸಭೆಗೆ ನಮ್ಮ ಪೂರ್ವಕ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ. ಹಾಗೆ ಈ ಒಂದು ಸಭೆಗೆ ನಮ್ಮ ತಾಲೂಕು ಪಂಚಾಯಿತಿಯ ಯೋಜನಾಧಿಕಾರಿಗಳಂತಹ ಗೋವಿಂದ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಸಭೆಗೆ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ. ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಗ್ರಾಮಗಳ ಸಾರ್ವಜನಿಕರು, ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಸುನೀಲ್ ಕುಮಾರ್ ಅವರು ಹಾಗೂ ಎಲ್ಲರೂ ಆಗಮಿಸಿದ್ದಾರೆ. ಅವರಿಗೆಲ್ಲರೂ ಸಹ ಈ ಒಂದು ಸಭೆಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಏನು ಈಗ ಪ್ರಸ್ತುತ ಸ್ಥಿತಿಯಲ್ಲಿ ಕುಡಿಯುವ ನೀರಿಗೆ ತೊಂದರೆ ಆಗದಂತೆ ಈ ಒಂದು ಏನು ಬರಗಾಲ ಬರುವಂತಹ ಮುನ್ಸೂಚನೆಯನ್ನು ಅರಿತು ಪ್ರತಿಯೊಬ್ಬರಿಗೂ ಸಹ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಲು, ಯಾವುದೇ ರೀತಿಯಂಥ ತೊಂದರೆ ಆಗದಂತೆ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಲು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಎಲ್ಲ ಗ್ರಾಮಗಳಲ್ಲಿ ಅದಾಲತ್ತನ್ನು ಗ್ರಾಮ ಸಭೆಯನ್ನು ಹಮ್ಮಿಕೊಂಡು ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳಿಗೆ ಬಗ್ಗೆ ಅಲ್ಲಿ ಚರ್ಚೆ ಮಾಡಿ ಆ ಒಂದು ಸಮಸ್ಯೆಗಳಿಗೆ ಪರಿಹಾರನೆ ಕಂಡುಕೊಳ್ಳಿ ಒಂದು ಸಭೆಯನ್ನು ಆಯೋಜಿಸಿದರೆ ಇದೊಂದು ಉತ್ತಮವಾದಂಥ ಬೆಳವಣಿಗೆ ಆಗಿದೆ. ಈ ಒಂದು ಸಭೆಗೆ ಆಗಮಿಸಿದಂಥ ಮಾಡಿ ಹೇಳಿ ಸರ್ ಅವರು ಈ ಸಭೆಯಲ್ಲಿ ಕುರಿತು ಮಾತಾಡಲು ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಆ ಥರ ಆಗದಿರ ಟೆಸ್ಟ್ ಕೊಟ್ಟಾಗ ಅದರಲ್ಲಿ ಏನು ರಿಪೇರ್ ಮಾಡಬೇಕು ನಮಗೂ ಗೊತ್ತಾಗುತ್ತೆ. ಆ ರೀತಿ ಮಾಡಬೇಕಲ್ಲ. ನಾನ್ಸು ಮೇಡಮ್ ಯಾವಾಗ ಮಾಡಿದ್ರೆ ಪಂಪು ಮೋಟ್ರ್ ಬಿಟ್ಟಿದ್ದಾರಾ? ಬಿಟ್ಟಿದ್ದಾರೆ. ಏನು ಈಟ್ ಬರ್ತಾ ಇದೆಯಾ? ಈಟ್ ಬರ್ತಾ ಇದೆ, ಫೀಸ್ಗೆ ನಿಲ್ತಾ ಇಲ್ಲ ಸರ್. ಫೀಸ್ ನಿಲ್ತಾ ಇಲ್ಲ. ನೋಡಿ ಸರಿ ಮಾಡ್ತದನ. ಒಂದೇ ಬೋರೇನಾ ಇರೋದು? ಸರ್ 2 ಇದಾವೆ. ಇದು ಇಲ್ಲಿ ಹಳೆ ಬೋರ್ ಇದೆ ಸರ್. ಇದರಲ್ಲಿ ಚೆನ್ನಾಗಿ ಬರ್ತಾ ಇತ್ತು. ಇದೆಯಾ? 2 ಬೋರ್ ಇದೆ. 2 ರನ್ನಿಂಗ್ ಅಲ್ಲಿ ಇದೆ. 2 ರನ್ನಿಂಗ್ ಇದೆ. ಅದು ನಡೀತಾ ಇಲ್ಲ ಸರ್. ಯಾಕೆ ನಡೀತಾ ಇಲ್ಲ? ಅದು ಸರ್ಕಾರದ ನಿರ್ದೇಶನದಂತೆ ಚುಚ್ಚುಗುಂಟಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 18 ಹಳ್ಳಿಗಳಿದ್ದು 18 ಹಳ್ಳಿಗಳಲ್ಲಿ ಸಹ ಕುಡಿಯುವ ನೀರಿನ ಬೇಸಿಗೆ ಕಾಲ, ಬೇಸಿಗೆ ಜಾಸ್ತಿ ಇರೋದರಿಂದ ಬೇಸಿಗೆಯನ್ನು ತಡೆಗಟ್ಟಲು ಮತ್ತು ಎಲ್ಲ ಗ್ರಾಮಗಳಲ್ಲಿ ಸಹ ಮತ್ತು ಜನಗಳಿಗೆ ಮತ್ತು ಜಾನುವಾರುಗಳಿಗೆ ಒಳ್ಳೆ ಶುದ್ಧ ನೀರನ್ನು ಕೊಡಬೇಕಂತ ಸರ್ಕಾರ ಆದೇಶ ಇದೆ. ಆ ಒಂದು ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿನಲ್ಲಿ ನೀರಿನ ಅದಾಲತ್ ಅಂತ ಮಾಡಬೇಕು ಅಂತೇಳಿ ಸರ್ಕಾರ ಆದೇಶ ಇರೋದ್ರಿಂದ ಈ ಒಂದು ಅದಾಲತ್ನಲ್ಲಿ ಈ ಒಂದು ಗ್ರಾಮ ಪಂಚಾಯತಿ ಎಲ್ಲ ಪಂಚಾಯತಿ ಜಲಗಾರರಿಗೂ ಮತ್ತು ಇಲ್ಲಿ ಸಾರ್ವಜನಿಕರಿಗೂ ಇವತ್ತಿನ ಒಂದು ದಿವಸ ಒಂದು ಅದಾಲತನ್ನು ಮಾಡ್ತಾಯಿದ್ದೀವಿ. ಈ ಅದಾಲತ್ನಲ್ಲಿ ಕುಡಿಯುವ ನೀರಿನ ಬೋರ್ವೆಲ್ ಇರ್ಬೋದು, ಮತ್ತು ಶುದ್ಧ ನೀರು ಘಟಕ ಇರ್ಬೋದು, ಮತ್ತು ಯಾವುದೇ ತೊಂದರೆ ಇಲ್ದಂಗೆ ಮತ್ತು ಜಾನುವಾರುಗಳಿಗೆ ತೊಟ್ಟಿಗೆ ಇರೋ ಕಡೆ ಆ ತೊಟ್ಟಿನ ಸುಗಮವಾಗಿ ಎಲ್ಲ ಸ್ವಚ್ಛತವಾಗಿಟ್ಟು ಬಂದು ಹೋಗತಕ್ಕಂಥ ಸಮಯದಲ್ಲಿ ನೀರು ಕುಡಿಯಲಿಕ್ಕೆ ವ್ಯವಸ್ಥೆ ಮಾಡಬೇಕಂತೂ ಮತ್ತು ಈ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಈ ಜಲಗಾರರು ಕಾರ್ಯನಿರ್ವಹಿಸಬೇಕು ಬೇಸಿಗೆ ಪೂರ್ಣಗೊಳ್ಳುವವರೆಗೂ ಅಂತ ಇಷ್ಟನ್ನು ಇವತ್ತಿನ ದಿವಸ ಚರ್ಚೆ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ವಿಷಯಗಳು ಏನಾರ ಇದ್ದರೆ ನೀವು ಇಲ್ಲಿ ಲಾಗ್ ಬುಕ್ ಇರುತ್ತೆ, ದೂರು ಪುಸ್ತಕ ಇರುತ್ತೆ. ದೂರಿನಲ್ಲಿ ಸಾರ್ವಜನಿಕರಿಗೂ ತಿಳುವಳಿಕೆ ನೀಡಿ ಆ ದೂರನ್ನು ಸಲ್ಲಿಸ್ಬೋದು. ದೂರು ಸಲ್ಲಿಸಿದ ತಕ್ಷಣ ಏನು ತೊಂದರೆ ಆಗುತ್ತೆ ತೊಂದರೆನ ನಾವು ನಿವಾರಣೆ ಮಾಡೋಕ್ಕೆ ಸರ್ಕಾರ ಮತ್ತು ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ನಾವು ಯಥಾವತ್ತಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತೇವೆ ಅಂತ ಹೇಳ್ತಾ ಒಂದು ಮಾತು. ಇದು ಫೋಟೋಸ್ ಕಳಿಸ್ಬಿಡೋದು ರೋಣಪ್ಪ, ಫೋಟೋಸ್ ಕಳಿಸ್ಬಿಡು. ಫೋಟೋಸ್ ಹಾಕಿ ಗ್ರೂಪಲ್ಲಿ ಹಾಕ್ತೀನಿ, ಇಲ್ಲೇ ಹಾಕ್ತೀನಿ.